ಸಿಎಂ ಡಿಕೆಶಿಗೆ ಸದ್ಯ ಯಾವುದೇ ಕಂಟಕ ಇಲ್ಲ ಅಂತ ಹೇಳಿ ನೊಣವಿನಕೆರೆ ಕ್ಷೇತ್ರದ ಸ್ವಾಮೀಜಿ ಅಭಯವನ್ನ ಕೊಟ್ಟಿದ್ದಾರೆ. ಕರಿ ಋಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿ ಈ ಅಭಯವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಆರಂಭದಲ್ಲೇ ತಮ್ಮ ಆಡಳಿತಕ್ಕೆ ಒಂದು ವೇಗವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲ ದಿನನೇ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ, 6 ಪ್ರಮುಖ ನಿರ್ಣಯ ಕೈಗೊಳ್ತಾರೆ. 2ನೇ ದಿನದಿಂದ ಈ ಖಾತೆ ಖ್ಯಾತೆಯನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಆರಂಭದಲ್ಲೇ ವಿಘ್ನ ಆಯ್ತಾ ಅಂತ ಹೇಳಿ ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು. ಸುಗಮವಾಗಿ ಅವರಿಗೆ ಆಡಳಿತ ನಡೆಸೋಕೆ ಬಿಡ್ತಾರಾ ಅಂತನೂ ಚರ್ಚೆಗಳಾಗ್ತಿತ್ತಲ್ಲ. ಈ ಬಗ್ಗೆ ಸದ್ಯ ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ ಅಂತ ಹೇಳಿ ಸಿಎಂ ಡಿಕೆಶಿಗೆ ಗುರುವಿನ ಆಶೀರ್ವಾದ ಇದೆ ಅನ್ನೋ ಅಭಯವನ್ನ ಕೊಟ್ಟಿದ್ದಾರೆ. ಯಾವುದೂ ತೊಂದರೆ ಆಗಲ್ಲ, ಕಂಟಕಗಳಿದ್ರೂ ಕೂಡ ಎಲ್ಲವೂ ನಿವಾರಣೆ ಆಗುತ್ತೆ ಅಂತ ಹೇಳಿ ಅವರೇ ನಂಬುವಂತ ಶ್ರೀಗಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈತರಿಗೆ, ಜನರಿಗೆ ಒಳ್ಳೇದಾಗುವಂತ ಕೆಲಸವನ್ನೇ ಮಾಡ್ತಾರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು. ಇನ್ನು ಖಾತೆ ವಿಚಾರವಾಗಿ ಅವರು ಸ್ವತಂತ್ರವಾಗಿದ್ದಾರೆ, ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಶ್ರೀಗಳು ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ಮನೆಗೆ ಪಾದಪೂಜೆಗೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ನೊಣವಿನಕೆರೆ ಕ್ಷೇತ್ರದ ಕರಿ ವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗುರುವಿನನ್ನ ಆಶೀರ್ವಾದ ಪಡೆದಂಥವರಾಗಿದ್ದಾರೆ. ನಿರಂತರ ಶ್ರೀಮಠದ ಮಗನಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಾಗಿದ್ದಾರೆ. ಗುರು ಆಶೀರ್ವಾದ ಅವರಿಗೆ ರಕ್ಷಾ ಕವಚವಾಗಿದೆ. ಯಾವ ಕಂಟಕ ಬಂದರೂ ಕೂಡ ಅವರ ಜಯಿಸಿ